ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಒಂದು ಡಿಸೈನನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಇದು ಕೂಡ ತುಂಬ ಸಿಂಪಲ್ಲಾಗಿ ಕೂಡ ಹಾಕ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಯಾವ ಡಿಸೈನಲ್ಲಿ ಏನು ಎಲ್ಲ ಅರ್ಥ ಆಗುತ್ತೆ. ಸೊ ಇವಾಗ ನೋಡಿ, ಈ ಥರ ಚಿಕ್ಕ ಚಿಕ್ಕ ಒಂದು ಡಾಟ್ಸ್ ಹಾಕಿದ್ದೀನಿ. ಇಲ್ಲೇ ನಾನು ಫ್ಲವರ್ ಡಿಸೈನ್ ಮಾಡ್ತಾಯಿದ್ದೀನಿ. ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈಗ ಒಂದು ಫ್ಲವರ್ ಈ ರೀತಿ ಚಿಕ್ಕ ಚಿಕ್ಕ ಫ್ಲವರ್ ಹಾಕ್ತಾ ಹೋಗ್ತೀನಿ ನೋಡಿ. ಇದೇ ರೀತಿ ಹಾಕ್ತಾ ಇರ್ತೀನಿ. ತುಂಬಾ ಈಸಿಯಾಗಿ ಕೂಡ ಕಲಿಬೋದು. ನೀವು ಕೂಡ ಈಸಿಯಾಗಿ ಕಲೀರಿ. ಫ್ಲವರ್ಸ್ ಹಾಕ್ಬಿಟ್ಟು ಇನ್ನು ಎರಡು ಇಂಚಿಗೆ ಒಂದೊಂದು ಗ್ಯಾಪ್ ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ 1.5 ಇಂಚಿಗೆ ಗ್ಯಾಪ್ ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸ್ವಲ್ಪ ಇದು ಥ್ರೆಡ್ ಸ್ವಲ್ಪ ಕ್ವಾಲಿಟಿ ಇಲ್ಲ, ಹಾಗಾಗಿ ಸ್ವಲ್ಪ ಥ್ರೆಡ್ ಕಟ್ ಆಗ್ತಾಯಿತ್ತು. ಹಗಲೆಲ್ಲ ಕಾಣಿಸ್ಕೊಳ್ಳೋದೇ ಆಗೋಯಿತು. ಇದು ಸ್ವಲ್ಪ ಡಿಸೈನ್ ಮಾಡೋದ್ರಲ್ಲಿ ತುಂಬಾ ಬೇಜಾರಾಯಿತು. ಥ್ರೆಡ್ ತೊಗೊಳ್ಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ಕ್ವಾಲಿಟಿ ಇರೋಂಥದ್ದು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಮೊದಲು ಹಾಕಿದ್ನಲ್ವ ಗ್ರೀನ್ ಕಲರ್, ಅದು ತುಂಬ ಚೆನ್ನಾಗಿ ನೋಡಿ. ಸ್ವಲ್ಪ ಒಂದೊಂದು ಫ್ಲವರ್ ಸಣ್ಣದು ಒಂದು ಬುಟ್ಟ ಸಾಕ್ತಾಯಿದ್ದಾಗೆ ಕಟ್ಟಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಇದನ್ನು ಹಾಕಬೇಕಾದ್ರೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆದರೆ ಟೈಲರಿಂಗ್ ಕಲ್ತಿರೋರೇ ಹಾಕ್ಬೇಕಂತ ಏನಿಲ್ಲ, ಆರಾಮಾಗಿ ಎಲ್ಲರೂ ಹಾಕ್ಬೋದು. ನಾನಿದು ವಿ ನೆಕ್ ಥರ ಹಾಕೋದಕ್ಕೆ ಶೇಪು ತಗೊಂಡೆ, ಅದು ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ನಾನಿವಾಗ ಈ ರೀತಿ ಇರುವಾಗಲೇ ಸ್ವಲ್ಪ ಥ್ರೆಡ್ ಕಟ್ ಆಗ್ತಾಯಿತ್ತು. ಹಾಗಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಬೇರೆ ಥ್ರೆಡ್ ಹಾಕಿ ವರ್ಕ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಲಿಬೋದು ಅಂತ ಅಂದ್ಕೊಳ್ತೀನಿ. ಏಕೆಂದರೆ ನಾನು ಈಗ ಸುಮಾರು ಒಂದು ವಾರ ಆಯಿತು, ನಾನಿನ್ನೂ ಅಷ್ಟು ಹಾಕಿಲ್ಲ. ಇವಾಗ ಬ್ಲೌಸ್ ಬಂದಿದೆ. ಹಾಗೆ ಒಂದಿಷ್ಟು ವೀಡಿಯೋಗಳು ಶೇರ್ ಮಾಡಿಬಿಡೋಣ ಯೂಟ್ಯೂಬಿಗೆ ಅಂತ ಅಂದ್ಕೊಂಡು ಮಾಡ್ತಾ ಇರೋಂಥದ್ದು. ಈಗ ಲೆಂತಿ ಆಗಿಬಿಡತ್ತೆ ವಿಡಿಯೋ, ನಾನು ಮತ್ತೆ ಬ್ಲೌಸಿಗೆ ಹಾಕುವಾಗ ಲೆಂತಿ ಆಗಿಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿ ಫ್ರಂಟ್ ಅಷ್ಟೇ ಒಂದೊಂದು ಡಿಸೈನ್ ತೋರಿಸ್ತಾ ಹೋಗ್ತೀನಿ ನೋಡಿ. ಆರಾಮಾಗಿ ಕಲಿಬೋದು. ಎಲ್ಲರೂ ಕಲಿತು ನಿಮ್ಮ ಬ್ಲೌಸಿಗೆ ಹಾಕ್ಕೋಬೋದು. ಜೊತೆಗೆ ತುಂಬ ನಿಮ್ಮ ಬೇರೆಯವ್ರಿಗೂ ಕೂಡ ಹಾಕ್ಬೋದು. ನೋಡಿ ತುಂಬ ಬೇಜಾರಾಗ್ತಾಯಿತ್ತು ನನಗೆ ಈ ರೀತಿ ಥ್ರೆಡ್ ಕಟ್ ಆಗ್ತಾ ಇರೋದಕ್ಕೆ. ಅದಕ್ಕೆ ನೀವು ಕೂಡ ಥ್ರೆಡ್ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ನಾನಿದು ಈಗ ವೇಸ್ಟ್ ಅಲ್ವಾ, ಹಾಗಾಗಿ ಈ ಥ್ರೆಡ್ ತೊಗೊಂಡೆ ನಾನು. ಇದು ಕುಚ್ಚ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಕುಚ್ಚ ಕಟ್ಟೋ ಥ್ರೆಡ್ಡಲ್ಲೇ ನಾನು ವರ್ಕು ಕೂಡ ಮಾಡೋದು. ಸಿಲ್ಕ್ ಥ್ರೆಡ್ಡಲ್ಲಿ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಕೆಲವು ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಇಲ್ಲಿ ಈ ಥರ ಡಾಟ್ಸ್ ಹಾಕಿದ್ದೀನಲ್ವ, ಇಲ್ಲಿಗೆ ವರ್ಕ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ತುಂಬ ಖುಷಿ ಆಯಿತು ನನಗೇನೆ. ಏನಂದರೆ ಸ್ವಲ್ಪ ಬೇಜಾರಾಯಿತು ಥ್ರೆಡ್ ಕಟ್ಟೋಗೋದಕ್ಕೆ, ಅದು ಸ್ವಲ್ಪ ಬೇಜಾರು. ಅದು ಬಿಟ್ಟರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಇನ್ನೂ ಕೆಲವೊಂದಿಷ್ಟು ಸ್ಟೋನ್ ಚೈನು, ಬಾಲ್ ಚೈನನ್ನು ಕೂಡ ಆ್ಯಡ್ ಮಾಡಿ ವರ್ಕ್ ಮಾಡ್ಬೋದು. ಹಾಗೆಯೇ ಇನ್ನೂ ಒಂದಿಷ್ಟು ಬೇರೆ ಡಿಸೈನ್ಸು ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ನಿನ್ನೆ ವೀಡಿಯೋ ಹಾಕ್ಬೇಕಂತ ಅಂದ್ಕೊಂಡೆ, ಆದರೆ ಹಾಕೋದಕ್ಕೆ ಆಗ್ತಾಯಿಲ್ಲ ನೋಡಿ. ಎಷ್ಟು ಥ್ರೆಡ್ ವೇಸ್ಟ್ ಆಯಿತು ಅಂತಂದರೆ ತುಂಬಾ ವೇಸ್ಟ್ ಆಗ್ತಾಯಿತ್ತು. ಅದಕ್ಕೆ ನೋಡೋಣ, ಇದೊಂದಿಷ್ಟು ಫ್ಲವರಿಗೆ ಬೇರೆ ಹಾಕಿದ್ರಾಯ್ತು ಅಂತ ಅಂದ್ಕೊಂಡು ಫ್ಲವರ್ಸಿಗೆ ಈಗ ಮತ್ತೆ ದಾರ ಚೇಂಜ್ ಆಗಿಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ ಈಗ ಫೈನಲಾಗಿ ನೋಡಿ 4 ಫ್ಲವರ್ ಹಾಕಿದ್ದೀನಿ. ಇನ್ನು ಒಂದಿದೆ. ಈಗ ಇದಕ್ಕೆ ಹಾಕ್ಕೊಂಡು ಆನಂತರ ಮತ್ತೆ ಸಿಲ್ಕ್ ಥ್ರೆಡ್ಡಲ್ಲಿ, ಜೆರಿ ಥ್ರೆಡ್ಡಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಜೆರಿ ಥ್ರೆಡ್ ಹಾಕ್ಕೊಂಡು ನಾನು ವರ್ಕ್ ಮಾಡ್ತಾಯಿದ್ದೀನಿ ಮಧ್ಯೆ. ಯಾಕೆಂದರೆ ಅದಾದರೆ ಕಟ್ಟಾಗಲ್ಲ ಅನ್ನೋ ಒಂದು ಚಾನ್ಸಸ್ಸಿಗೆ ನೋಡಿ. ಈ ರೀತಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಚಿಕ್ಕದಾಗಿ ಕೂಡ ಹಾಕ್ಬೋದು ಫ್ಲವರ್ಸು, ದೊಡ್ಡದಾಗಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಈ ರೀತಿ ಒಂದು
ಸಾಕಾಯಿತು ನನಗಿದು ಒಂದಿಷ್ಟು ಈ ದಾರ ಯಾಕಾದರೂ ಹರಿಸ್ಕೊಂಡಪ್ಪ ಅಂತ ಅನಿಸ್ಬಿಡ್ತು ನನಗಂತೂ. ಅಷ್ಟು ದಾರ ಕಟ್ಟಾಗ್ತಾಯಿತ್ತು. ಒಂದು ಸ್ವಲ್ಪ ಮೂವ್ ಮಾಡಿದರೆ ಸಾಕು ಮಿಷನ್ ಹಾಗೆ ಥ್ರೆಡ್ ಕಟ್ ಆಗೋದು. ಆದರೆ ಮಿಷನ್ ಪ್ರಾಬ್ಲಮ್ ಅಲ್ಲ, ಥ್ರೆಡ್ ಪ್ರಾಬ್ಲಮ್ಮು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬುಟೋಸು. ಇವಾಗ ನಾನು ಜೆರಿ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ ಫ್ಲವರ್ಸು. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಹಾಕ್ಕೊಳ್ಳೋದು ಪ್ರಯತ್ನ ಮಾಡಿ, ಚೆನ್ನಾಗಿ ಬರುತ್ತೆ. ಹಾಗಾಗಿ ವಾಯ್ಸ್ ಓವರ್ ಯಾಕೆ ಕೊಡ್ತಾಯಿದ್ದೀನಪ್ಪ ಅಂತಂದರೆ, ಈಗ ಮಿಷಿನ್ ಸೌಂಡ್ ಜಾಸ್ತಿ ಬರೋದ್ರಿಂದ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ಸ್ವಲ್ಪ ವಾಯ್ಸು ಅಷ್ಟು ಕೇಳಿಸಲ್ಲ ಅಂದ್ಕೊಳ್ತೀನಿ. ನೋಡಿ ಈಗ ಸಿಲ್ಕ್ ಥ್ರೆಡ್ಡಲ್ಲಿ ಏನಿಲ್ಲ, ಈ ರೀತಿ ಒಂದು ಚಿಕ್ಕ ಚಿಕ್ಕ ಒಂದು ಕಾರ್ನರಿಗೆ ನಾನು ಈ ಥರ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಡಿಸೈನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಹಾಕಿದ್ದೀನಿ ನೋಡಿ, ಚೆನ್ನಾಗಿ ಬರ್ತಾಯಿತ್ತು. ನೋಡಿ ಸ್ನೇಹಿತರೆ, ಈ ರೀತಿ